ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಇಂದಿನ ದಿವಸ ರಾಯರ ವೃಂದಾವನವನ್ನು ನೋಡ್ತೀವಿ. ಎಷ್ಟು ಚೆನ್ನಾಗಿದೆ ಬೃಂದಾವನ. ಆ ಕಲ್ಲು ನೋಡಿದ್ರೆ ಬಹಳ ಆನಂದ ಆಗುತ್ತೆ. ಅದು ಪೂರ್ತಿ ಅಲಂಕಾರ ಮಾಡಿದಾಗ ನಮಗೆ ಗೊತ್ತಾಗಲ್ಲ, ಆದ್ರೆ ಶುದ್ಧ ದರ್ಶನ ಮಾಡಿದಾಗ ಎಂಥ ಶಿಲೆ ಅದು ಅಂತ ನಮಗ್ ಗೊತ್ತಾಗತ್ತೆ. ಆ ಕಾಲದಲ್ಲಿ ಆ ಶಿಲೆಯನ್ನ ರಾಯರು ಒಳಗಡೆ ಕೂತಿದ್ರು, ಜೀವಂತವಾಗಿದ್ದಾಗ್ಲೇ ಅವ್ರ ಮೇಲೆ ಕಟ್ಟಿತ್ತು. ಅದು ರಾಯರ ಅಪ್ಪಣೆಯಿಂದಲೇ. ಆ ಸನ್ನಿವೇಶ ಹೇಗಿತ್ತು ಅಂತ ನಿಮ್ಮ ಪ್ರಶ್ನೆ. ಆ ಸಂದರ್ಭ ಹೇಗಿತ್ತು, ಆ ಘಟನೆ ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದಿಢೀರಂತ ಹೋದ್ರೆ, ದಿಢೀರಂತ ಎಲ್ಲಾದ್ರೂ ತಾನು ಸ್ವರ್ಗತನಾದ್ರೆ ಆಗ ಬಹಳ ದುಃಖ ಆಗತ್ತೆ. ಅದೊಂಥರ ದುಃಖ. ದಿಢೀರ್ ಹೊರಟೋದಲ್ಲ ಮತ್ ಸಿಗಲ್ಲ ಅಂತ ಕಣ್ಣಾರೆ ಗೊತ್ತಿದೆ, ಇನ್ನು ಮುಂದೆ ಇವ್ರು ಸಿಗಲ್ಲ ಅಂತ ಅವರೇ ಹೇಳಿ ಹೊರಟು ಒಳಗಡೆ ಕೂಡ್ತಾರೆ ಅಂದ್ರೆ ಇನ್ ಎಷ್ಟು ದುಃಖ ಆಗಿರ್ಲಿಕ್ಕಿಲ್ಲ. ಒಂದ್ ರೀತಿ ಆನಂದವೂ ಹೌದು. ಅಂತ ಒಂದು ಅವಕಾಶ ನಮಗ್ ಸಿಕ್ತಲ್ಲ ನೋಡ್ಲಿಕ್ಕೆ, ಕೊನೆಗಾದ್ರು ಅವ್ರ ಜೊತೆ ಮಾತಾಡ್ತಾ ಒಂದು ಆಶೀರ್ವಾದ ದೊರಕ್ತು ಅಂತ ಒಂದಾದ್ರೆ, ಮತ್ತೊಂದು ಮತ್ತೆ ಇನ್ನೊಮ್ಮೆ ಈ ವ್ಯಕ್ತಿಗಳು ಸಿಗೋದಿಲ್ವಲ್ಲ ಅಂತ ಒಂದು ಯೋಚನೆ. ಆದ್ರೆ ಎಲ್ಲದಕ್ಕೂ ಅಪವಾದವಾಗಿ ಬಹಳ ಆಶ್ಚರ್ಯ ಅನ್ನುವಂತೆ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.